ಎಷ್ಟು ದೊಡ್ಡದು ಬೆಣ್ಣೆ ಎಲ್ಲ ಹೈಜೀನು ಮಣ್ಣು ಮಸಿ ಕೊಲೆಸ್ಟ್ರಾಲ್ಸ್ ಒಂದ್ ಎರಡ ಕಾಮೆಂಟ್ ಹಾಕ್ತಾರೆ ವಾಡದ್ ಸಾಯಿಸ್ಬಿಡ್ತೀನಿ. ಇರೋದು ಒಂದ್ ಜೀವನ ಇದ್ರೆ ನೇಮ್ದಿ ಆಗಿರ್ಬೇಕು, ನೇಮ್ದಿ ತಿನ್ಕೊ ಕೋಚ್ ಆಗಿರ್ಬೇಕು. ಸೂಪರ್ ಆಗಿ ಹೇಳ್ದೆ. ಕಟ್ ಓಪನ್ ತಿಂದ್ರೆ ಮತ ಬರುತ್ತೆ. ಫುಲ್ ಮಾತದಲ್ಲಿದ್ದೀನಿ ಇವಾಗ ನಾನು. ಅರ್ಥ ಆಯ್ತು ಅನ್ಸುತ್ತೆ. ದಾವಣಗೆರೆಯಲ್ಲಿ ಹುಟ್ಟಿ ಬೆಳೆದಂತ ಹುಡುಗ ಶವಾಶ್ ಮಾತಾಡಿಸ್ತಿದ್ದಂಗೆ ನಮ್ಮ ಪೋಸ್ಟರ್ ಕಾಣಿಸ್ತು. ಕದಂಬರು, ಹೊಯ್ಸಳರು, ಚಾಲುಕ್ಯರು ಮೂರೂ ಜನರ ಕಾಲಘಟ್ಟದಲ್ಲಿ ನಿರ್ಮಾಣ ಆಗಿರುವಂತ ದೇವಸ್ಥಾನ ಅಂತ ಇದು. ಬಹಳ ಖುಷಿ ಆಗುತ್ತೆ. ಇಲ್ಲಿ ಹರಿ ಹರ ಇಬ್ರು ಇದ್ದಾರೆ. ಗಜಲಕ್ಷ್ಮಿ ಅಂದ್ರೆ ಆನೆಯ ಸಂಕೇತ, ಅಂದ್ರೆ ಎಷ್ಟು ಸಮೃದ್ಧವಾಗಿದೆ ನಾಡು ಅಂತ. ದಾವಣಗೆರೆ ಇನ್ನೊಂದು ವಿಶೇಷ ಅಂದ್ರೆ ಈ ದಾವಣಗೆರೆ ಆಟೋ ಏನು ಎಲ್ಲಾ ಆಟಗಳು ಹಿಂಗೆ ಇರ್ತಾವ. ಅದು ಏನು ಅಂತ ಅರ್ಥ ಆಗಲ್ಲ. ಹಿಂಗೆ ಪ್ರೀತಿ ಕೊಡ್ತಾ ಇರ್ರಿ ಸಾಕು. ಈ ಜೀವ ಇರೋವರೆಗೂ ನಿಮ್ಗೆ ಎಲ್ಲರ ಪ್ರೀತಿ ಒಂದಿದ್ರೆ ಸಾಕು ನಂಗೆ. ಲವ್ ಯು ಆಲ್. ಥ್ಯಾಂಕ್ ಯು. ಹಾಯ್ ಎಲ್ರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್. ಒಂದು ಹೊಸ ದಿನ, ಹೊಸ ಬ್ಲಾಗ್. ಈ ವಿಡಿಯೋನ ಎಂಡ್ವರೆಗೂ ಸ್ಕಿಪ್ ಮಾಡದೆ ನೋಡಿ, ಯಾಕೆಂದ್ರೆ ಈ ಬ್ಲಾಗ್ ಆಗಿರುತ್ತೆ ದಾವಣಗೆರೆ ವಿಶೇಷ. ದಾವಣಗೆರೆಗೆ ಒಂದು ಪ್ರಶಸ್ತಿನ ಸ್ವೀಕರಿಸೋದಕ್ಕೆ ಬಂದೀನಿ. ಸೊ ಇಲ್ಲಿ ಏನೇನೆಲ್ಲ ಆಯ್ತು, ಏನೇನೆಲ್ಲ ತಿಂದೆ, ಎಲ್ಲೆಲ್ಲ ಹೋದೆ, ಎಲ್ಲದರ ಬ್ಲಾಗ್ ಇರುತ್ತೆ. ಸೊ ಎಂಡ್ವರೆಗೂ ಸ್ಕಿಪ್ ಮಾಡದೆ ನೋಡಿ. ಅಂಡ್ ಯಾರು ಇನ್ನೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ. ಸೊ ಬರೀ ಶುರು ಮಾಡೋಣ ದಾವಣಗೆರೆ ಬ್ಲಾಗ್. ಹಲೋ, ನಮ್ಮ ಚಾನೆಲ್ ಎಲ್ಲ ನೋಡಿದ್ದೀರಾ? ಎಷ್ಟು ದೊಡ್ಡದು? ಥ್ಯಾಂಕ್ ಯು. ಓಕೆ, ಇವಾಗ ಸದ್ಯಕ್ಕೆ ದಾವಣಗೆರೆಯ ದಿನ ಶುರು ಮಾಡ್ತಾ ಇರೋದೆ ಒಂದು ಒಳ್ಳೆ ಬೆಣ್ಣೆ ದೋಸೆಯಿಂದ. ಬೆಣ್ಣೆ ದೋಸೆ ತಿನ್ಲಿಲ್ಲ ಅಂದ್ರೆ ದಾವಣಗೆರೆನೇ ಅಲ್ಲ ರೀ. ಅಫ್ಕೋರ್ಸ್ ಕೊಟ್ಟೂರೇಶ್ವರಕ್ಕೆ ಹೋಗಿ ಅಲ್ಲೋಗಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ಯಾವ್ದೋ ಇನ್ನೊಂದು ಲೋಕಲ್ ಆಗಿದೆ. ಏನ್ರಿ ನಿಮ್ದು ಅಂಗಡಿ ಹೆಸರು? ವೀರಭದ್ರೇಶ್ವರ ಬೆಣ್ಣೆ ದೋಸೆ. ಅಲ್ಲಿ ಬಂದು ತಿಂತಾ ಇದೀವಿ. ಬನ್ನಿ ಹೋಗ. ಚೆನ್ನಾಗಿ ಮಾಡ್ಕೊಡ್ತೀರಾ? ಹಾ ನೋಡಿ, ಇಲ್ಲಿ ದೋಸೆ ಘಮ ಅಂತ ರೆಡಿ ಆಗ್ತದೆ. ಹೆಂಚ ಮೇಲೆ ಹಂಗೆ ತುಸ್ಸು ಅಂತಂದ್ರೆ ನೋಡಕ್ಕೆ ಮಜಾ. ಬೆಣ್ಣೆ ಎಲ್ಲ ಹೈಜೀನು ಮಣ್ಣು ಮಸಿ ಕೊಲೆಸ್ಟ್ರಾಲ್ಸ್ ಒಂದ್ ಎರಡ ಕಾಮೆಂಟ್ ಹಾಕ್ತಾರೆ ವಾಡದ್ ಸಾಯಿಸ್ಬಿಡ್ತೀನಿ. ಇರೋದು ಒಂದ್ ಜೀವನ ಇದ್ರೆ ನೇಮ್ದಿ ಆಗಿರ್ಬೇಕು, ನೇಮ್ದಿ ತಿನ್ಕೊ ಕೋಚ್ ಆಗಿರ್ಬೇಕು ಅಷ್ಟೇ. ವಯಸ್ಸಾದ್ಮೇಲೆ ಕಾಯ ಬರೋದು ಇದ್ದೇ. ಬೆಣ್ಣೆ ಎಲ್ಲ ಒಳ್ಳೇದಾಗ್ತಿರತ್ತಾನೆ. ನೀವು ಹಸುದೆ ತಾನೆ ಬೆಣ್ಣೆ? ಹಸುದೆ ತಿನ್ಬೋದು. ನೋಡಿ, ಬೆಣ್ಣೆ ದೋಸೆ ಬಂದಿದೆ. ತಿನ್ನೋದೇ ಒಂದು ಮಜಾ. ಬೆಂಗಳೂರಲ್ಲಿ ಸಿಗುತ್ತಿಲ್ಲ ಅಂತಿಲ್ಲ, ಬಟ್ ಆದ್ರೂ ದಾವಣಗೆರೆಗೆ ಬಂದು ದಾವಣಗೆರೆ ಬೆಣ್ಣೆ ದೋಸೆ ತಿನ್ನೋದೇ ಮಜಾ. ಹಾ ಅದ್ರದ. ನೀವು ಯಾರೆಲ್ಲ ದಾವಣಗೆರೆ ಬೆಣ್ಣೆ ದೋಸೆ ತಿಂದಿದ್ದೀರಾ ಅಥವಾ ತಿಂದು ಮಿಸ್ ಮಾಡ್ಕೋತಾ ಇರಾ ಅಥವಾ ತಿನ್ನೋಕೆ ಇಷ್ಟಪಡ್ತೀರಾ ಕಾಮೆಂಟ್ ಮಾಡಿ. ಕ್ಯಾಮ್ರಾಮ್ಯಾನ್ ನೀನು ತಿನ್ನಪ್ಪ. ಪ್ಲೀಸ್ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್. ಕಾರ್ತಿಕ್ ಹಿರೇಮಠ್ ಅಂತ. ನೋಡ್ರಪ್ಪ, ಇಲ್ಲಿ ಯಾವುದೇ ರೀತಿಯಾದ ಈವೆಂಟ್ಸು, ಮದುವೆ ಸಮಾರಂಭಗಳು, ಮನೇಲಿ ಯಾರನ್ನ ಮಕ್ಕಳು ದೊಡ್ಡವರಾದ್ರೆ ಎಂಥ ಕಾರ್ಯಕ್ರಮ ಇದ್ರು ಏನಿದೆ ಮಟ್ಟು ಕಾರ್ತಿಕ್ ಹಿರೇಮಠ್ ಅಂತ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಏನಪ್ಪ ಏನು ವಿಶೇಷ ದೋಸೆಗಳಲ್ಲಿ ನಿಮ್ಗೆ ಎಲ್ಲಾ ತರ ದೋಸೆ ಸಿಗುತ್ತೆ. ಖಾಲಿ ದೋಸೆ, ಬೆಣ್ಣೆ ದೋಸೆ, ಓಪನ್, ಮಸಾಲಾ. ಅಲ್ಲಿ ಇವಾಗ ಯಾವ್ದು ಹೇಳ್ದಲ್ಲ, ಅದು ಯಾವ್ದು? ಓಪನ್ ದೋಸೆ, ಕಟ್ ಓಪನ್. ಏನು ಕಟ್ ಓಪನ್ ಅಂದ್ರೆ ಏನು? ಓಪನ್ ದೋಸೆನೆ ಪುಡಿ ಹಾಕಿ ಮನೆಯಲ್ಲೇ ತಯಾರಿಸಿ ಬೆಣ್ಣೆ ಹಾಕಿ ಕಟ್ ಮಾಡಿ. ಏನು ಕಟ್ ಮಾಡಿ? ಓಪನ್ ದೋಸೆನ ಕಟ್ ಮಾಡಿದ್ರೆ ಕಟ್ ಓಪನ್ ಅಂತಾರ? ಹೌದೌದು ಸರ್, ಒಂದು ಕಟ್ ಓಪನ್ ಹಾಕಿ ನೋಡೇ ಬೇಡ. ಏನು ಕಟ್ ಓಪನ್ ನಾವು ನೋಡೇ ಬೇಡ. ನೋಡಿ ಬಾಯ್ಸ್ ಅಂಡ್ ಗರ್ಲ್ಸ್, ಇದೆ ಕಟ್ ಓಪನ್. ಎಲ್ಲಾಗಿದೆ ಕಟ್ಟು? ಇದೆ ಕಟ್ಟು, ಇದೆ ಓಪನ್. ಏನೋ ಒಳ್ಳೆ ಡಿಸೈನ್ ಐಸ್ ಕ್ರೀಮ್ ಇಟ್ಟಾಗಲ್ಲ. ಗಟ್ಟಿ ಚಟ್ನಿ, ಪಲ್ಯ, ಬೆಣ್ಣೆ. ಮೇಡಮ್ ಒಂದು ಚೂರು ಹಾಕಿ. ಸಾಶ್. ಏನು ರೋಜಾ ವಿಶೇಷ ಇದು ಕಟ್ ಓಪನ್ ಅಲ್ಲಿ? ಕಟ್ ಓಪನ್ ತಿಂದ್ರೆ ಸಾಕು. ಬೆಳಗ್ಗೆ ತಿಂದ್ರೆ ಸಾಯಂಕಾಲವರೆಗೂ ಒಳ್ಳೆ ಹೊಟ್ಟೆ ತುಂಬುತ್ತೆ. ಮದ ಒಂಥರ ನಿದ್ದೆ ಯಾವಾಗ್ಲೂ. ಮದ ಅಂದ್ರೆ ಏನು? ಆನೆ ಮದ ಬರುತ್ತಲ್ಲ ಅದ? ಏನ್ ಗುರು, ಮದ ಹಿಡಿಯೋದು ಒಂದಿದ ತಕ್ಷಣ ನನ್ನ ಹೆಂಡತಿ ಫೋನ್ ಮಾಡ್ತಾವೆ. ಪೋಸ್ ನೋಡ್ರಿ, ಸ್ಕ್ರೀನ್ ಸೇವರ್ ನೋಡ್ರಿ ನಂದು. ಮದ ಹಿಡಿದಿರೋ ಆನೆ ಮುಂದೆ ನಮಸ್ಕಾರ ಮಾಡ್ಕೊಂಡು ನಿಂತೀನಿ. ನೀನೊಬ್ಬ ಗಂಡ ಅಂತ ಗಂಡ ನನ್ ಪಿಂಡ. ಮದ ಹಿಡಿಯುತ್ತಾ ಇತ್ತು ತಿಂದ್ರೆ? ಒಂದು ಓಪನ್ ತಿಂದ್ರೆ ಸಾಕು.
ನಿದ್ದೆ ಬರುತ್ತೆ. ಒಳ್ಳೆ ನಿದ್ದೆ. ಏನಕ್ಕೆ ಮೇಡಮ್ ನಿದ್ದೆ? ಅದಕ್ಕೆ ಚೆನ್ನಾಗಿ ನಿದ್ದೆ ಬರುತ್ತೆ ಅಂತ ನೋಡಿ. ಒಳ್ಳೆ ಅದನ್ನ ದಿನ ಪೂರ್ತಿ ಕೆಲಸ ಇರ್ಬೇಕಾದ್ರೆ ತಿನ್ಕೊಂಡು ಹೋಗ್ಬಿಡಿ. ನನ್ನ ಮಗನ್ ಒಂದ್ ಚೂರು ಮಾಡಕ್ಕಾಗಲ್ಲ ಅಂತ ಅವ್ರು. ಇಲ್ಲ, ಥ್ಯಾಂಕ್ ಯು. ಅಂತೂ ಇಂತೂ ಒಂದೊಳ್ಳೆ ದೋಸೆ ಗೀಸೆ ತಿಂದಾಯ್ತು. ಬಟ್ ಏನೇ ಹೇಳಿ, ಹೊಸ ವಿಚಾರ ಗೊತ್ತಾಯ್ತು ಇವತ್ತು. ಕಟ್ ಓಪನ್ ತಿಂದ್ರೆ ಮತ ಬರುತ್ತೆ. ಫುಲ್ ಮತದಲ್ಲಿದ್ದೀನಿ ಇವಾಗ ನಾನು. ಅರ್ಥ ಆಯ್ತು ಅನ್ಸುತ್ತೆ. ಇವ್ರ ಪ್ರಕಾರ ಮದ ಅಂದ್ರೆ ಹಂಗಲ್ಲ, ಆನೆ ಬಿಡ್ತಲ್ಲ ಆ ಮದ ಅಲ್ಲ. ಸೋಂಬೇರ್ತನ ಮೈ ಫುಲ್ಲು. ಇಡೀ ದಿನ ಒಂಥರ ಸೋಂಬೇರಿ ತರ ಇರ್ತೀವಿ, ಫುಲ್ ಲೇಜಿ ಆಗಿರ್ತೀವಿ, ಲೆಥಾರ್ಜಿಕ್ ಆಗಿರ್ತೀವಿ. ಮದ ಅಂದ್ರೆ ಹಂಗ ಅನ್ಕೊಂಡ್ಬಿಟ್ಟಿರ. ಓಕೆ, ಈಗ ದಾವಣಗೆರೆ ಸುತ್ತಾಡುವಂತ ಕಾರ್ಯಕ್ರಮ. ಎಲ್ಲೆಲ್ಲಿ ಸುತ್ತಾಡೋದು ಗೊತ್ತಿಲ್ಲ, ಬಟ್ ಸದ್ಯಕ್ಕೆ ಏನಿತ್ತು ಕೈ ಹಿಂಗಿಟ್ಬಿಟ್ಟಿದ್ದೀನಿ, ಸಾರಿ. ದಾವಣಗೆರೆ ಬಂದಿದ ತಕ್ಷಣ ಇಲ್ಲಿ ಟೆಂಪಲ್ ಗಳಿಗೆ ಹೋಗೋಣ ಅಂತ ಬಹಳ ಆಸೆ ಆಯ್ತು. ಯಾಕೆಂದ್ರೆ ಇನ್ನು ಸ್ವಲ್ಪ ದಿನಕ್ಕೆ ಜಾತ್ರೆ ಎಲ್ಲ ನಡೀತಾ ಇದೆಯಂತೆ. ಸೊ ಪೃಥ್ವಿ, ಈಗಾಗ್ಲೇ ನೀವು ಸಾಕಷ್ಟು ಸಿನಿಮಾಗಳಲ್ಲಿ ನೋಡಿರ್ತೀರಾ, ಪದವಿ ಪೂರ್ವದಲ್ಲಿ ನೋಡಿರ್ತೀರಾ, ನಮ್ಮ ಉಡಾಳಲ್ಲಿ ನೋಡಿರ್ತೀರಾ. ಸೊ ದಾವಣಗೆರೆಯಲ್ಲಿ ಹುಟ್ಟಿ ಬೆಳೆದಂತ ಹುಡುಗ. ಶವಾಶ್, ಮಾತಾಡಿಸ್ತಿದ್ದಂಗೆ ನಮ್ಮ ಪೋಸ್ಟರ್ ಕಾಣಿಸ್ತು. ವೆರಿ ಗುಡ್. ಇದು ಟೈಮಿಂಗ್ ಅಂದ್ರೆ ಇದು. ಓಕೆ. ಸೊ ಲೋಕಲ್ ಬಾಯ್. ದಾವಣಗೆರೆಯಲ್ಲಿ ಎಷ್ಟು ವರ್ಷದಿಂದ ಇರೋದು? ಹುಟ್ಟಿದ್ದು ಬೆಳೆದಿದ್ದೆಲ್ಲ ಇಲ್ಲೇ. ಹೌದಾ? ಪೂರ ಇಲ್ಲ. ನಿಮ್ಮ ಅಪ್ಪ ಹುಟ್ಟಿದ್ದು ಇಲ್ಲೇನಾ? ನಮ್ ವಂಶ ಪೂರ ಇಲ್ಲ. ಹಂಗ ದಾವಣಗೆರೆ ನಿಮ್ದೇ ಅಲ್ಲ, ಈ ಗೆರೆಯಲ್ಲಿ ಇರೋದೆಲ್ಲ ನಿಮ್ದೇ. ಬಟ್ ಗೆರೆ ಎಲ್ಲಿಂದ ಎಲ್ಲಿ ತನಕ ಹಾಕೊಂಡಿದ್ರೆ ಗೊತ್ತಿಲ್ಲ. ಬಟ್ ಹಂಗೇನಿಲ್ಲ. ಇಲ್ಲಿ ನೋಡಿ, ಹಿಂಗೆ ನೋಡಿಸ್ತೀನಿ. ದಾವಣಗೆರೆ ಎಂಟ್ರ್ ಆಗ್ತಿದ್ದಂಗೆ ಇವ್ರ ಮನೆ ಮುಂದೆನೆ ಬರಬೇಕು. ಮಹಾನಗರ ಪಾಲಿಕೆ ದಾವಣಗೆರೆ ನೋಡ್ತಾ ಇದ್ದೀರಾ? ದಾವಣಗೆರೆ ಅಂತ ನೋಡಿ, ಗಿಡ ಬೆಳೆಸಿ ಗಿಡ ಉಳಿಸ್ಕೊಂಡು ಉಡಾಳ ನೋಡಿ. ಪೂರ್ತಿ ಈ ಎಂಡಿಂದ ಆ ಎಂಡ್ವರೆಗೂ ಅವ್ರ ಮನೆ ಅಂತೆ. ಈ ಸರ್ಕಲ್ ಅಲ್ಲಿ ನಿಂತ ಪೃಥ್ವಿ ಮನೆ ಯಾವ್ದು ಅಂದ್ರೆ ಯಾರು ಬೇಕಾನೆ ಹೇಳ್ತಾರಂತೆ. ನೀವೇ ಸೊ ಈಗ ಸದ್ಯಕ್ಕೆ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಪ್ಪ? ಸೋ ಸ್ವೀಟ್ ಆಫ್ ಯು, ಥ್ಯಾಂಕ್ ಯು ವೆರಿ ಮಚ್. ಆಕ್ಚುಲಿ ನಾನು ಇಲ್ಲಿ ಸುಮ್ಮನೆ ಬಂದೆ, ಬಟ್ ಹಿ ವಾಸ್ ಸೋ ಸ್ವೀಟ್. ಬನ್ನಿ ಅಣ್ಣ, ಎಲ್ಲ ಕರ್ಕೊಂಡು ಹೋಗ್ತೀನಿ ಅಂದ. ಇವಾಗ ಯಾವ ಟೆಂಪಲ್ಗೆ ಹೋಗ್ತಾ ಇದೀವಪ್ಪ? ಹರಿಹರೇಶ್ವರ ಟೆಂಪಲ್ ಅಣ್ಣ. ವೆರಿ ಗುಡ್. ದಾವಣಗೆರೆಗೆ ಒನ್ ಆಫ್ ದ ಮೋಸ್ಟ್ ಫೇಮಸ್ ಟೆಂಪಲ್ ಅಲ್ವಾ ಅದು? ಹೌದು. ಓಕೆ. ಆಮೇಲೆ ಶಾಮನೂರ್ ಆಂಜನೇಯ ಸ್ವಾಮಿ ಟೆಂಪಲ್ ಗೆ ಬರೋಣ. ಇವತ್ತು ಶನಿವಾರ ಫುಲ್ ರಶ್ ಇರುತ್ತೆ. ಓಕೆ. ಅದಾಗಿದ್ಮೇಲೆ ನಾವು ನಮ್ಮ ದುರ್ಗಮ್ಮ ದೇವಸ್ಥಾನಕ್ಕೆ ಹೋಗೋಣ. ನೋಡಿದ್ರಲ್ಲ, ಇದು ಇವತ್ತಿನ ನಮ್ಮ ಕಾರ್ಯಕ್ರಮ. ಇಷ್ಟರ ಮಧ್ಯ ಪ್ರಶಸ್ತಿ ಬೇರೆ ಇಸ್ಕೋಬೇಕು. ಎಲ್ಲದಕ್ಕೂ ಹೇಗ್ ಟೈಮ್ ಆಗುತ್ತೆ, ಏನಾಗುತ್ತೆ ಗೊತ್ತಿಲ್ಲ. ಲೆಟ್ಸ್ ಟ್ರೈ ಅವರ್ ಬೆಸ್ಟ್. ಸಾಧ್ಯ ಆದ್ರೆ ಇಲ್ಲಿ ಈ ಕುರಿ ಫೈಟು, ಆಮೇಲೆ ಹೋರಿಗೆ ಬೆಲೂನ್ ಕಟ್ಟಿದ್ದೀರಿ, ನಾವು ವಿಚಿತ್ರವಾದ ಸಂಸ್ಕೃತಿಗಳೆಲ್ಲ ಇದೆ ಇಲ್ಲಿ. ತುಂಬಾ ಹೆಸರುವಾಸಿ ಪರಂಪರೆ ಎಲ್ಲ ಇದೆಯಂತೆ. ಅದಕ್ಕೆ ನೋಡೋಣ, ಸಾಧ್ಯ ಆದರೆ ಅದನ್ನು ತೋರಿಸುವಂತ ಪ್ರಯತ್ನವನ್ನ ಮಾಡೋಣ. ಸದ್ಯಕ್ಕೆ ಎಲ್ಲಿ ಹರಿಹರ ಟೆಂಪಲ್ಗೆ ಹೋಗ್ತಾ ಇದೀವಿ. ಬನ್ನಿ ಹೋಗೋಣ. ಎಲ್ಲ ಕೈ ಮುಕ್ಕೊಳ್ಳಿ. ಏನ್ ಡೌ ಮಾಡ್ತೀರ? ದೇವಸ್ಥಾನನೇ ಬಂದಿಲ್ಲ. ಏನಪ್ಪ, ನಾಡಿದ್ದು ತೇರಾಯ್ತು. ಹರಿಹರೇಶ್ವರ ತೇರು, ಬ್ರಹ್ಮರಥೋತ್ಸವ. ಹಂಗಾರೆ ಆಮೇಲೆ ಬಂದ್ರೆ ನಮ್ಗೆ ಗಾಡಿ ಬಿಡಲ್ಲ. ಇನ್ನೊಂದು 2-3 ದಿನ ಆದ್ಮೇಲೆ ನಾಳೆನೇ ಬಿಡಲ್ಲ. ಜೋರಾಗಿರುತ್ತೆ ಇಲ್ಲಿ ಜಾತ್ರೆ. ಹೌದಾ? ಏನಿಲ್ಲ, ಜಾತ್ರೆ ಸಂಬಂಧ ಬಂದಿಲ್ಲ. ಹಲೋ ಸರ್. ಓಹೋ, ಈಗ ಎಷ್ಟು ಹಳೇದಪ್ಪ ಇದು ಟೆಂಪಲ್? ಎಷ್ಟು ಹಳೇದಿದು? ಈಗಲ್ಲ ಒಂದೊಂದು ಕಂಬಗಳು ಅದ್ಭುತವಾಗಿದೆ. ಅಪ್ಪ, ಎಷ್ಟು ದಪ್ಪ ಇದೆ ಇದು. ಮೊನ್ನೆ ಪಾಲಿಶ್ ಮಾಡ್ತಾರೆ ಸರ್. ಹೌದಾ? ಒಳ್ಳೆ ಹೊಯ್ಸಳರ ಸ್ಟೈಲ್ ಅಲ್ಲ ಇದು. ಭಾಳ ಚೆನ್ನಾಗಿದೆ ಬಿಡಪ್ಪ. ಒಂದೇ ರಾತ್ರಿಲಿ ಕಟ್ಟಿರೋದ? ಆ ಥರ ಕತೆ ಇದೆಯಾ? ಒಂದು ರಾತ್ರಿಲಿ ಈ ಟೆಂಪಲ್ ಕಟ್ಟಿರೋದ? ಒಬ್ಬೊಬ್ಬ, ಇದು ಯಾರೋ ಏಲಿಯನ್ಸೇ ಕಟ್ಟಿರ್ಬೇಕಂದ್ರೆ. ವೆರಿ ಗುಡ್. ಏನು ಚಿಹ್ನೆ ಅಂತ ಗೊತ್ತಾಗ್ತಾಯಿಲ್ಲ. ಗೊತ್ತಿದ್ದವ್ರು ದಯವಿಟ್ಟು ಕಮೆಂಟ್ ಮಾಡಿ. ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ಹರಿಹರ
ಏನು ವಿಶೇಷ ಒಳಗಡೆ ಅವ್ರನ್ನ ಕೇಳಿ ಬನ್ನಿ. ಹಾಂ, ನೋಡಿ ನಾನಾಗಲೇ ಕೇಳಿದ್ದೆ ಇದು ಏನು ಸಿಂಬಲ್ಲು ಅಂತ. ಇದು ಯಾವುದು ಅದು ಇದ್ರ ಸಿಂಬಲ್ ಅಲ್ಲ, ಗಜಲಕ್ಷ್ಮಿ ಅಂದರೆ ಆನೆಯ ಸಂಕೇತ. ಅಂದರೆ ಎಷ್ಟು ಸಮೃದ್ಧವಾಗಿದೆ ನಾಡು ಅಂತ, ಆ ಥರ ಇತ್ತು ಅವಾಗಿಲ್ಲೆಲ್ಲ ಅಂತ. ಅಲ್ಲಿ ಒಂದೊಂದು ಬಾಗಿಲು ಕೆತ್ತನೆಗಳು ಬಾ 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 ಎಷ್ಟು ಮೈನ್ಯೂಟಾಗಿದೆ ಅಂದರೆ ಇಲ್ಲಿ ಒಂದೊಂದು ನೋಡ್ಬೋದು, ಒಂದೊಂದರಲ್ಲಿ ಒಂದೊಂದಿದೆ. ಏನೇನು ಅಂತ ದೇವರಿಗೆ ಗೊತ್ತು, ತಿಳಿದವರೇ ಹೇಳಬೇಕಿದನ್ನು. ಏನೋ ಒಂದು ಹಿಂದೆ ಏನೋ ಒಂದು ಚಿಕ್ಕ ಕಥೆ ಇದೆ ನೋಡಿ. ಇಲ್ಲಿ ಹಳೇ ಶಾಸನದ ಲಿಪಿನೂ ಇದೆ. ಹರಿಹರೇಶ್ವರ ದೇವಸ್ಥಾನ. ಒಬ್ಬೊಬ್ಬರು ನನ್ನ ಕಥೆ ಹೇಳ್ತಾ ಇದ್ರು, ಜಕಣಾಚಾರಿ ಅದು ಇದು ಅಂತ. ಬಟ್ ಯಾವ ಜಕಣಾಚಾರಿನೂ ಇಲ್ಲ. ಯಾಕೆ ಅಂತಂದರೆ ಕದಂಬರು, ಹೊಯ್ಸಳರು, ಚಾಲುಕ್ಯರು ಮೂರೂ ಜನರ ಕಾಲಘಟ್ಟದಲ್ಲಿ ನಿರ್ಮಾಣ ಆಗಿರುವಂಥ ದೇವಸ್ಥಾನ ಅಂತ ಇದು. ಬಹಳ ಖುಷಿಯಾಗುತ್ತೆ. ಇಲ್ಲಿ ಹರಿ ಹರ ಇಬ್ಬರೂ ಇದ್ದಾರೆ. ಯಾಕೆ ಅಂದರೆ ಇಲ್ಲೊಬ್ಬ ಗುಹಾ ಅನ್ನೋ ಋಷಿಪುತ್ರ ಇದ್ದಂತೆ. ಅವನು ಬ್ರಹ್ಮನ ಹತ್ರ ತಪಸ್ಸು ಮಾಡಿ ವರ ತಗೊಂಡು, ಆಮೇಲೆ ನನಗೆ ಯಾರಿಂದನೂ ಸಾವು ಬರಬಾರ್ದು ಅಂತೆಲ್ಲ ವರ ತಗೊಂಡು, ಇದರ ದೇವನ ದೇವತೆಗಳ ಜನ್ಮ ಆಗೋದೆ ಒಂದು ಯಾವ್ದಾನ ಒಂದು ಲೋಕ ಕಲ್ಯಾಣಕ್ಕೋಸ್ಕರ. ಸೊ ಈ ಗುಹಾ ಅನ್ನೋ ಒಂದು ವ್ಯಕ್ತಿ ಗುಹಾ ರಾಕ್ಷಸ ಆಗಿ ಬದಲಾಗಿದ್ದಕ್ಕೆ ಅವನ ಸಂಹಾರವಾಗಿ ಈ ಒಂದು ಅವತಾರ ಆಗಿರೋದು ಹರಿಹರ. ಬಟ್ ಇಲ್ಲಿ ಏನು ವಿಶೇಷ ಅಂದರೆ ಇಲ್ಲಿ ಅರ್ಚಕರು ಅಥವಾ ಇಲ್ಲಿ ಪೂಜೆ ಮಾಡೋರು ಹೇಳಿದಂಥ ಕಥೆನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಸಂಹಾರ ಆಗೋದಿಲ್ಲ, ಬದಲಾಗಿ ಅವನ ಮನ ಪರಿವರ್ತನೆ ಆಗುತ್ತಂತೆ. ಈ ಗುಹಾನು ರಾಕ್ಷಸ ಇದ್ದಾನಲ್ಲ, ಅವನನ್ನ ಯುದ್ಧದಲ್ಲಿ ಒಂದಷ್ಟು ದಿನ ಯುದ್ಧ ಮಾಡಿ 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 ಅವನನ್ನ ಮತ್ತೆ ಒಳ್ಳೆಯವನಾಗಿ ಪರಿವರ್ತಿಸಿ, ಮತ್ತೆ ಅವನಿಗೆ ಇನ್ನೊಂದು ವರ ಏನಪ್ಪ ಬೇಕು ಅಂತ ಕೇಳಿದಾಗ ಅವನು ಈ ಥರ ನನ್ನ ಕ್ಷೇತ್ರದಲ್ಲಿ ನೀವು ನೆಲೆಸಬೇಕು, ಇಲ್ಲಿ ಬರೋರಿಗೆಲ್ಲ ಒಳ್ಳೇದು ಮಾಡಬೇಕು ಅಂತ ಕೇಳಿದಾಗ ಇಲ್ಲಿ ಭಗವಂತ ನೆಲೆಸಿರೋದು. ಇದು ಯಾವುದು ಕೆತ್ತನೆ ಮಾಡಿರೋದಲ್ಲ, ಉದ್ಭವನೂ ಅಲ್ಲ. ದೇವರು ಇಲ್ಲಿ ನೆಲೆಸಿರೋವಂಥದ್ದು, ಇಲ್ಲಿ ಬಂದವರಿಗೆಲ್ಲ ಒಳ್ಳೆಯದನ್ನು ಮಾಡೋದ ಕಾರಣಕ್ಕೆ. ಸೊ ಹಾಗಾಗಿ ಇಲ್ಲಿ ಭಾಳ ವಿಶೇಷ ಇದೆ. ಹಿಂದೆ ತುಂಗಭದ್ರಾ ನದಿ ಹರಿಯುತ್ತೆ. ಇಲ್ಲಿ ಅದೇನೋ ಅಂತದಪ್ಪ, ಮೊಣಕಾಲ ಒಳಗಡೆ ಲಿಂಗ ಇದೆಯಂತೆ, ಲಿಂಗ ಭೈರೇಶ್ವರ ಇದೆಯಂತೆ, ಅಲ್ಲಿಂದ ದೇವರು ಇದೆಯಂತೆ. ಏನೋ ಕಥೆಗಳು ಭಾಳ ಚೆನ್ನಾಗಿದೆ. ಅಷ್ಟಾಗಿ ನನಗೆ ಗೊತ್ತಿಲ್ಲ, ಯಾಕೆಂದರೆ ಅರ್ಧಂಬರ್ಧ ಗೊತ್ತಿದ್ದು ಜಾಸ್ತಿ ಹೇಳಬಾರ್ದು ಅಂತಾರೆ. ನನಗೆ ಎಷ್ಟು ಗೊತ್ತೋ ತಿಳುವಳಿಕೆಯೋ ಹೇಳಿದ್ದೀನಿ. ಇನ್ನು ಮಿಕ್ಕಿದ್ದು ದೇವಸ್ಥಾನದ ಬಗ್ಗೆ ನಿಮಗೇನು ವಿಶೇಷತೆಗಳು ಗೊತ್ತು ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ. ಬಟ್ ದಾವಣಗೆರೆಗೆ ಯಾರ್ಯಾರು ಬರ್ತೀರೋ, ಹರಿಹರಕ್ಕೆ ಯಾರ್ಯಾರು ಬರ್ತೀರೋ, ಈ ದೇವಸ್ಥಾನವನ್ನು ತಪ್ಪದೆ ಭೇಟಿ ಮಾಡಿ, ಆಮೇಲೆ ತಪ್ಪದೆ ಬನ್ನಿ, ಒಂದ್ಸಲಿ ನೋಡ್ಕೊಂಡು ಹೋಗಿ. ಜೈ ಹರಿಹರೇಶ್ವರ. ದೇವಸ್ಥಾನ ಮುಗಿಸ್ಕೊಂಡು ಈಗ ಮತ್ತೆ ಇಲ್ಲಿ ವಿಶ್ವಧರ್ಮ ಸಮ್ಮೇಳನ ನಡೀತಾ ಇದೆ, ವಿಶ್ವಕರ್ಮ ಸಮಾಜದ್ದು. ಇಲ್ಲಿ ನನಗೆ ಒಂದು ಪ್ರಶಸ್ತಿ ಸ್ವೀಕಾರ ಮಾಡೋದಕ್ಕೆ ಬಂದೀನಿ. ಬನ್ನಿ ಇಲ್ಲೇನಾಗುತ್ತೆ ನೋಡೋಣ. ಸರ್ ಸ್ವಲ್ಪ ಹಿಂದೆ ಹೋಗಿ, ಸ್ವಲ್ಪ ಹಿಂದೆ ಹೋಗಿ ಸರ್, ಸ್ವಲ್ಪ ಹಿಂದೆ, ಸ್ವಲ್ಪ ಹಿಂದೆ ಬಾಯ್, ಎಲ್ಲರಿಗೂ ಬಾಯ್. ಹೋಯ್ತಾಯ್ತಾಯ್ತಾಯ್ತು. ಓಕೆ ಓಕೆ ಓಕೆ. ಹುಷಾರ್, ಕಾಡು ಬಂದೆ ಬಂದೆ ಬಂದೆ. ಕೈ 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 ಕೈ. ಬಾಯ್ 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 ಬಾಯ್. ಓ ಮೈ ಗಾಡ್. ಅಯ್ಯೋ, ಜನರ ಪ್ರೀತಿ ಚೆನ್ನಾಗಿರುತ್ತೆ, ಬಟ್ ಒಂದೊಂದ್ಸಲಿ ಬಟ್ ದೇವರೇ ಥ್ಯಾಂಕ್ಸ್ ಅಪ್ಪ. ಇಷ್ಟು ಅದೃಷ್ಟ ಕರುಣಿಸಿದ್ದಕ್ಕೆ, ಇಷ್ಟು ಜನರ ಪ್ರೀತಿ ಗಳಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಎಲ್ಲ ದೇವರಲ್ಲೂ ಅನಂತಾನಂತ ಧನ್ಯವಾದಗಳಿಗೆ ಇಷ್ಟಪಡ್ತೀನಿ. ಹಿಂಗೆ ಪ್ರೀತಿ ಕೊಡ್ತಾ ಇರ್ರಿ ಸಾಕು. ಈ ಜೀವ ಇರೋವರೆಗೂ ನಿಮ್ದು ಎಲ್ಲರ ಪ್ರೀತಿ ಒಂದಿದ್ರೆ ಸಾಕು ನನಗೆ. ಲವ್ ಯು ಆಲ್. ಥ್ಯಾಂಕ್ ಯು ಆಲ್. ಲವ್ ಯು ಆಲ್.
ಬಾಯ್ ಬಾಯ್ ಬಾಯ್. ಆಯ್ತಪ್ಪ, ಶಾಮನೂರು ಛತ್ರದಲ್ಲಿ ಒಳ್ಳೆ ಪ್ರಶಸ್ತಿನೂ ಬಂತು. ಬಹಳ ಚೆನ್ನಾಗಿದೆ ಪ್ರಶಸ್ತಿ, ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದೆ. ನಮ್ಮ ಪರಮ ಪೂಜ್ಯ ವೀರೇಂದ್ರ ಹೆಗಡೆ ಅವರು ಬಂದಿದ್ರು, ನಮ್ಮ ಪ್ರೀತಿಯ ಕಾವಂದ್ರು. ಸೊ ಅವರ ಸಮ್ಮುಖದಲ್ಲಿ ಒಂದು ಪ್ರಶಸ್ತಿಯನ್ನ ನಾನು ಪಡ್ಕೊಂಡಿರೋದು ನನಗೆ ಬಹಳ ಸಂತೋಷ ಆಯ್ತು. ಅವ್ರು ನಿಂತು ಅಯ್ಯೋ ಚೆನ್ನಾಗಿ ಮಾತಾಡ್ತಿರ್ರಿ ಅಂತೆಲ್ಲ ಮಾತಾಡ್ಸಿದ್ರು, ಬಹಳ ಖುಷಿ ಆಯ್ತು ನನಗೆ. ಸೊ ಈಗ ಪ್ರಶಸ್ತಿ ಸಮಾರಂಭ ಆದ್ಮೇಲೆ ಈಗ ದುಗ್ಗಮ್ಮ ಅಂತ ಅಂದ್ರೆ, ನನಗೆ ದಾವಣಗೆರೆಗೆ ಸಾಕಷ್ಟು ಸಲ ಬಂದೀನಿ, ಸಾಕಷ್ಟು ಕಾರ್ಯಕ್ರಮಗಳನ್ನ ನಡೆಸ್ಕೊಟ್ಟಿದ್ದೀನಿ. ಇಲ್ಲಿ ಜಿ ಕನ್ನಡ, ಕಲರ್ಸ್ ಕನ್ನಡ ಎಲ್ಲದರಲ್ಲೂ ಜಾತ್ರೆಗಳಂತೆ, ಸಂತೆಗಳಂತೆ ಅಂದ್ಬಿಟ್ಟು ಏನೋ ಬಂದೀನಿ. ಬಟ್ ನನಗೆ ಅದೇ ಬೇಜಾರಾಗ್ತದೆ ನೋಡಿ, ಕರ್ನಾಟಕದಲ್ಲಿ ಇದ್ದು ನಾವು ಇಲ್ಲಿರುವಂತ ದೇವಸ್ಥಾನಗಳು, ಇಲ್ಲಿರುವಂತ ಬಹಳ ಹೆಸರು ಮಾಡಿರುವಂತ ಜಾಗಗಳು ಮತ್ತೆ ಪುಣ್ಯ ಕ್ಷೇತ್ರಗಳು ಇವೆಲ್ಲ ನಮ್ಗೆ ಗೊತ್ತಿಲ್ವಲ್ಲ ಅಂತ. ದುಗ್ಗಮ್ಮ ಅಂತೆ, ನಾನು ದುರ್ಗಾ ಅನ್ಕೊಂಡೆ, ದುರ್ಗಾ ಅಲ್ಲ ದುಗ್ಗಮ್ಮ ಅಂತ. ಆ ದುಗ್ಗಮ್ಮ ದೇವಿ ದೇವಸ್ಥಾನಕ್ಕೆ ಈಗ ಹೋಗ್ತಾ ಇದೀನಿ. ಗೊತ್ತಲ್ಲ ನಿಮ್ಗೆ, ನಾನು ಹೋದ್ರೆ ನನ್ನ ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಬನ್ನಿ ಹೋಗೋಣ. ನೋಡಿ, ಹರಿಹರ ಟು ದಾವಣಗೆರೆ ಫ್ಲೈಓವರ್ ಅಂತೆ, ನೋಡಕ್ ಮಜ್ಜವಾಗಿದೆ ಒಂಥರ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೇಲು ಸೇತುವೆ, ಆರ್ಟಿಒ ಮುಂದೆ ರೈಟ್. ದಾವಣಗೆರೆಯ ರೋಡ್ಗಳು ಚಂದವಾಗಿದೆ. ನಾನು ಮುಂಚೆ ಬಂದಾಗ ಚೆನ್ನಾಗಿರ್ಲಿಲ್ಲ, ಬಟ್ ಈಗ ಒಂಥರ ಚೆನ್ನಾಗಿ ಮಾಡಿದ್ದಾರೆ. ಐ ಥಿಂಕ್ ಸಂಬಂಧಪಟ್ಟ ಅಧಿಕಾರಿಗಳು ಕೆಲಸವನ್ನು ಮಾಡುತ್ತಿದ್ದಾರೆ. ಮಾಡ್ಲಿ ಮಾಡೋರೆಲ್ಲ ಕೆಲಸ ಮಾಡಿಬಿಟ್ರೆ ಎಷ್ಟು ಒಳ್ಳೇದು. ದುರ್ಗಾಂಬಿಕಾ, ದುಗ್ಗಮ್ಮ ಅಂದ್ರೆ ದುಗ್ಗಮ್ಮ ಅಂತಾನೆ ಕರಿಯೋದ್ ದುಗ್ಗಮ್ಮ ಅಂತಾನೇನಾ? ಓಹೋ, ಈ ರೋಡಲ್ಲಿ ಕಾಲಿಡಕ್ಕೂ ಜಾಗ ಇರಲ್ಲ ಇನ್ನೊಂದು ವಾರ ಬಿಟ್ಟಾದ್ಮೇಲೆ. ಹೌದಾ? ಜಾತ್ರೆಗೆ ನೋಡಿ, ಅಲ್ಲಿ ರಾಜವೀರ ಮದಕರಿ ನಾಯಕ, ಮದಕರಿ ವೀರ ಮದಕರಿ ಅಂತ ಬರುತ್ತಲ್ಲ ಅದು ಸರ್. ಕಾಣ್ತಿದ್ದಿಲ್ಲ, ಇಷ್ಟೇ ಅದೇನಾ? ಹಲೋ, ಬನ್ನಿ ದರ್ಶನ ಮಾಡ್ಕೊಂಡು. ಓ, ಒಳಗೆ ಬಿಟ್ಬಿಡ್ತಾರ? ಬರ್ಬೋದಾ? ನೋಡಿ, ಹೆಂಗೆ ಬಂದರೆ ಈ ಕಡೆ ಇನ್ನೊಂದಷ್ಟಿದೆ. ಬ್ರಹ್ಮದೇವರು, ವೀರಭದ್ರೇಶ್ವರ, ಸೂರ್ಯನಾರಾಯಣ, ಮಹಾವಿಷ್ಣು. ಇಲ್ಲಿ ನೋಡಿ, ಯಾರ್ಯಾರಿಗೆ ಏನೇನು ಕಾಯಿಲೆ ಇರುತ್ತೆ ಅದಕ್ಕೆಲ್ಲ ಒಂದೊಂದು ಅಮ್ಮ ಇದ್ದಾರೆ ಇಲ್ಲಿ. ಮಕ್ಕಳ ದೇವರು ಕೆಮ್ಮನಮ್ಮ, ಮೈಲಮ್ಮ, ಸುಂಕದಮ್ಮ, ಸಿಡುಬಿನಮ್ಮ, ದಳಾರದಮ್ಮ, ಇದೆಲ್ಲ ದೇವಿಗಳಂತೆ. ಯಾವ್ಯಾವ್ದು ಕಾಯಿಲೆ ಇರುತ್ತೆ ಅದಕ್ಕೆ ಒಂದೊಂದು ತಾಯಿ ಉರುಳಿಸಿದ್ರೆ ಅಥವಾ ಬೇಡ್ಕೊಂಡ್ರೆ ಆಗುತ್ತೆ ಅಂತ ಗ್ರಾಮ ದೇವತೆಗಳು. ನೋಡಿ, ವಿಶೇಷ ಅಂದರೆ ಬ್ರಹ್ಮನಿಗೆ ಆ್ಯಕ್ಚುಲಿ ಶಾಪ, ಎಲ್ಲೂ ಪೂಜೆ ಇರಲ್ಲ ಅಂತ. ಬಟ್ ಇಲ್ಲಿ ಪೂಜೆ ಇದೆ ನೋಡಿ, ಗಿಳಿ ಮೇಲೆ ಕೂತಿರೋದು ಅದು. ಹದ್ದು ಬ್ರಹ್ಮದೇವರಿಗೆ ಇಲ್ಲೂ ಪೂಜೆ ನಡೆಯುತ್ತೆ. ಇದೇನು ಉಪ್ಪಿದು ದೇವಿ ಕೊಡ್ತಾರೆ ಉಪ್ಪು? ಹೌದಾ? ನೋಡಿ, ಕೆಮ್ಮನಮ್ಮಂಗೆ ಅಲ್ಲಿ ತೋರ್ಸದ್ನಲ್ಲ ಕೆಮ್ಮನಮ್ಮ ಅಂತ, ಕೆಮ್ಮಿದ್ರೆ ಉಪ್ಪು ಕೊಟ್ರೆ ಸರಿ ಹೋಗುತ್ತಂತೆ. ಒಂದೊಂದು ಊರಲ್ಲಿ ಒಂದೊಂದು ನಂಬಿಕೆ, ಒಂದೊಂದು ಆಚರಣೆ ವಿಚಾರಣೆ. ಇದೇನಿದು ಪಾದ ಇದೆಯಾ? ಕರೆಕ್ಟ್, ಇಲ್ಲಿಂದ ನೋಡಿದ್ರೆ ಅಲ್ಲಿ ಕಾಣುತ್ತೆ ದೇವರು. ದಾವಣಗೆರೆ ಇನ್ನೊಂದು ವಿಶೇಷ ಅಂದ್ರೆ, ಈ ದಾವಣಗೆರೆ ಆಟೋ ಏನು ಎಲ್ಲ ಆಟೋಗಳು ಹಿಂಗೆ ಇರ್ತಾವ. ಏನು ಅಂತ ಅರ್ಥ ಆಗಲ್ಲ. ಫುಲ್ ಹಿಂದೆ ಹಿಂಗಿರುತ್ತಾ, ಮುಂದೆ ಅದೇನು ಇಂಥರ ವಿಚಿತ್ರವಾದ ಹೈಟು, ಹೆಂಗೆ ಎತ್ತರಿಸಿರ್ತಾರೆ, ಯಾಕೆ ಅಂತ ಅರ್ಥ ಆಗಲ್ಲ. ಸರ್, ಯಾಕೆ ದಾವಣಗೆರೆ ಆಟೋಗಳು ಹಿಂಗಿರ್ತಾವಲ್ಲ ಹಿಂಗೆ ಮುಂದೆ ಹೈಟು? ಜಾಸ್ತಿ ಎತ್ತುತ್ತೀರಾ? ಯಾಕೆ? ಏನು ರೋಡ್ ಸರಿ ಇಲ್ಲ ಅಂತನಾ? ಯಾಕೆ ಆ ಥರ? ಹಂಗೆ ನೋಡಕ್ ಚೆನ್ನಾಗಿ ಕಾಣುತ್ತೆ ಅಂತ. ಒಂಥರ ವಿಚಿತ್ರ ಆಟೋಗಳು ಇದೆ ಒಂಥರ. ಇಲ್ಲಿ ಎಲ್ಲ ಮುಂದೆ ಸೀಟಲ್ಲಿ ಕೂತವ್ರು ಹೆಂಗೆ ಕೂರ್ಬೇಕಿದು? ಹಂಗೆ ಇಟ್ಕೊಳಪ್ಪ ಒಂಚೂರು. ಹಾಂ, ಭಾಳ ಚೆನ್ನಾಗಿ ಹಿಡಿಕತ್ತೆ. ಯಾಕೆ
ಸೀಟಲ್ಲಿ ಕೂತ್ಕೊಳ್ಳೋದು. ಅಯ್ಯೋ ಓಹೋ ಕೂತ್ರೆ ಹಿಂಗಿರ್ತದೆ, ಹಿಂಗೆ ಮಜಾ ಇದೆ. ಚೂರು ಹಂಗೆ ಚೂರು ಮುಂದೆ ಹೋಗಿ ನಾವೇನ. ಶಬಾಜ್, ಏನ್ರಿ ಲಕ್ಕ 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 ಅಂತ ಮಾಡಕ್ ಬಿಟ್ಟಿದ್ರ ಆಟೋ. ಏನ್ ಸಿಂಹಾಸನದ ಸೀಟು ಗುರು, ಸಾಕಾಗಿದೆ. ಒಂಚೂರು ಸರಿ ಸಾಕಾಗಿದೆ. ಹಾ, ದಾವಣಗೆರೆ ಆಟೋ ಒಂಥರ ಮಜ್ಜಾ ಇದೆ. ನೀವು ಈ ಆಟೋ ಎಕ್ಸ್ಪೀರಿಯನ್ಸ್ ಪಡ್ಕೊಂಡಿದ್ದೀರಾ, ದಾವಣಗೆರೆಯವರಾದ್ರೆ ಇದಕ್ಕೆ ಜಾಸ್ತಿ ಕನೆಕ್ಟ್ ಆಗ್ತೀರಾ. ಒಂದಷ್ಟು ಜನ ದಾವಣಗೆರೆಯಲ್ಲಿ ಓದಿ ವಿದ್ಯಾಭ್ಯಾಸ ಎಲ್ಲ ಪಡೆದು ಈಗಾಗಲೇ ಬೇರೆ ಬೇರೆ ದೇಶ ಎಲ್ಲೆಲ್ಲೋ ಇರ್ತಿರಲ್ಲ, ಅವ್ರೆಲ್ಲರಿಗೂ ಈ ನೆನಪೇನಾದ್ರು ಬರ್ತಿದ್ಯಾ? ಕಮೆಂಟ್ ಮಾಡಿ. ದಾವಣಗೆರೆ ಆಟೋಗೆ ಜೈ ಏನ್ರ, ಜೈ ಏನ್ರ. ನೋಡಿ ಪಾಪ ನೆಕ್ಸ್ಟ್ ಮಂತ್ ಇವ್ ಯಾವೂ ಇರಲ್ಲ ಇಲ್ಲಿ. ಏನ್ ಮೈಲಾರಿ, ಎಗ್ಗಿದ್ಯಾ ಮೈಲಾರಿ, ಮೈಲಾರಿ ಇವಾಗ ಬೇಜಾರಾಗತ್ತೆ. ಅದೇನು ಮಾಡಕ್ಕಲ್ಲ, ಅವರವರ ಆಚರಣೆ, ಏನು ಅದಕ್ಕೆ ಏನು ಹೇಳಕ್ಕಾಗಲ್ಲ. ಬಟ್ ಇದೆಲ್ಲ ಪಾಪ ಕಡ್ದು ಬಿಡ್ತಾರಂತೆ. ಬಟ್ ಓಕೆ, ಅವ್ರವ್ರ ನಂಬಿಕೆ. ಮೈಲಾರಿ ಬಾಯ್, ಬನ್ನಿ. ಓ, ಅಲ್ಲೂ ಎರಡಿದೆ, ಊರಿದೆ ಅಲ್ಲಿ. ನೆಕ್ಸ್ಟ್ ಮಂತ್ ಏನ್ ಪೂರ್ತಿ ರೋಡ್ ಪೂರ್ತಿ ಕಡ್ದಿರ್ತಾರ? ಓ, ಏನ್ ಎಲ್ಲ ಮೈಲಾರಿ ಮೇಲೆ ಮೈಲಾರಿ. ಇಲ್ಲಿ ಎಲ್ಲ ಆಯ್ತು, ದಾವಣಗೆರೆಗೆ ಬಂದು ಬೆಣ್ಣೆ ದೋಸೆ ತಿಂದಾಯ್ತು, ಎಲ್ಲ ಆಯ್ತು. ಆದ್ರೆ ಈ ಗಿರಿಮಿಟ್ ತಿಂದಿಲ್ವಲ್ಲ, ಮಂಡಕ್ಕಿ ತಿಂದಿಲ್ವಲ್ಲ ಅಂತ ಬಹಳ ಬೇಜಾರಾಗ್ತಾ ಇತ್ತು. ಒಳ್ಳೆ ಅಂಗಡಿ ಹುಡುಕಿದೀನಿ ಇಲ್ಲೇ ಶಾಮನೂರಲ್ಲಿ. ಬನ್ನಿ, ಅದನ್ನು ರುಚಿ ಮಾಡೇ ಬಿಡುವ. ಎಲ್ಲ ತಿಂತಾ ಇದಾರೆ, ಅಣ್ಣ ಹಂಗೆ ಮಡಿಗೆ ಕಟ್ತಾ ಇದಾರೆ. ಏನಿದೆ, ಅವಲಕ್ಕಿನ ಮಂಡಕ್ಕಿನ? ಯಾವ್ದು ಅವಲಕ್ಕಿ, ಯಾವ್ದು ಮಂಡಕ್ಕಿ? ಮಂಡಕ್ಕಿ ಕೊಡಿ, ಚೂರು ಕೊಡಿ, ಜಾಸ್ತಿ ಬೇಡ. ಬಿಸಿ ಬಿಸಿ ಬಜ್ಜಿ, ಬೋಂಡಾ ಎಲ್ಲ ರೆಡಿ ಆಗ್ತಾ ಇದೆ. ನೋಡಿ, ಇದೆ ಮಂಡಕ್ಕಿ. ಓಕೆ, ತಿನ್ನೋಣ. ದಾವಣಗೆರೆಯ ಮಂಡಕ್ಕಿ. ನಮ್ಮ ಹುಬ್ಳಿ ಧಾರವಾಡ ಕಡೆ ಗಿರ್ಮಿಟ್ ಅಂತ ಸಿಗುತ್ತೆ, ಅದು ಸ್ವಲ್ಪ ಒಣ ಇರುತ್ತೆ. ಈ ಮಂಡಕ್ಕಿ ಬಂದು ಈ ಪೋಹ ಅಂತೀವಲ್ಲ, ಆ ಥರ ಮೆತ್ತಗಿರುತ್ತೆ. ಬಟ್ ಏನು ಟೇಸ್ಟ್ ರೀ, ಸಕ್ಕತ್ತಾಗಿದೆ. ಸೊ ಯಾರ್ಯಾರೆಲ್ಲ ದಾವಣಗೆರೆಯ ಮಂಡಕ್ಕಿ ತಿಂದಿದ್ದೀರಿ ಕಮೆಂಟ್ ಅನ್ನ ಮಾಡತಕ್ಕದ್ದು. ಯಾರ ಮೆಮೊರಿ ತುಂಬಾ ಚೆನ್ನಾಗಿದೆಯೋ, ಯಾರ ಕಮೆಂಟ್ ಬಹಳ ಇಷ್ಟ ಆಗುತ್ತೋ ಅವ್ರಿಗೆ ದಾವಣಗೆರೆಯಿಂದ ಮಂಡಕ್ಕಿ ತಂದಿರ್ತೀನಿ, ಅದನ್ನ ಗಿಫ್ಟ್ ಆಗಿ ಕೊಡ್ತೀನಿ. ಕಮೆಂಟ್ ಮಾಡಿ. ಬೊಂಬಾಟ್ ಮಿರ್ಚಿ ಬಜ್ಜಿ ಒಂದು ಟ್ರೈ ಮಾಡೋಣ. ನೈಸ್, ಬೊಂಬಾಟಾಗಿದೆ. ನೋಡೋಣ, ಬೇರೆ ಊರಿಗೆ ಹೋದಾಗ ಇನ್ನೂ ಇದೇ ಥರ ಏನೇನೋ ಟ್ರೈ ಮಾಡ್ತಾ ಇದ್ದೀನಿ. ಬಟ್ ಸದ್ಯಕ್ಕೆ ದಾವಣಗೆರೆಯ ಮಂಡಕ್ಕಿ ಮಿರ್ಚಿ ಬಜ್ಜಿ ನನ್ನ ಚೆಕ್ ಲಿಸ್ಟಲ್ಲಿ ಇತ್ತು. ಚೆಕ್ಡ್. ಥ್ಯಾಂಕ್ ಯು. ದಾವಣಗೆರೆಯಲ್ಲಿರೋಂಥ ಶಾಮನೂರಲ್ಲಿರೋಂಥ ಭಾಳ ಫೇಮಸ್ ಆಂಜನೇಯ ಟೆಂಪಲ್ಗೆ ಬಂದಿದ್ದೀನಿ. ಇಲ್ಲೂ ಹೋಗ್ಬೋಣ, ನನ್ನ ಜೊತೆ ನೀವು ಬನ್ನಿ, ಎಲ್ಲ ದರ್ಶನ ಮಾಡ್ಕೊಂಡು ಬಂದ್ಬಿಡುವಂತ. ಬನ್ನಿ. ಇದು ಕಲ್ಲುಪ್ಪ, ಹೋಗೋಣ ಬನ್ನಿ. ಮನೋಜವಂ ಮಾರ್ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರೂಪಂ ಯುಕ್ತಂ. ಅಬ್ಬಾ, ಅಂತೂ ಇಂತೂ ಇಲ್ಲಿಗೆ ದಾವಣಗೆರೆ ವ್ಲಾಗ್ನ ಮುಕ್ತಾಯ ಮಾಡೋಂಥ ಸಮಯ ಆಯಿತು. ಭಾಳ ಖುಷಿ ಆಯಿತು ನನಗೆ ಈ ಸಲ ಬಂದಿದ್ದು. ಒಂದು ಪ್ರಶಸ್ತಿ ಸ್ವೀಕಾರ ಮಾಡೋದಕ್ಕೆ ಬಂದಿದ್ದು, ಬಟ್ ಅದರ ಜೊತೆಗೆ ನನಗೆ ಯಾವುದೇ ಊರಿಗೆ ಹೋದರೂ ಈ ಟೆಂಪಲ್ ರನ್ ಮಾಡೋದಿದೆಯಲ್ಲ, ಅದಕ್ಕಿಂತ ಸಂತೋಷ ನನಗೆ ಇನ್ಯಾವುದೂ ಕೊಡೋದಿಲ್ಲ. ಏಕೆಂದರೆ ಮನಸ್ಸಿಗೆ ತುಂಬ ಹತ್ತಿರ ಆಗೋದು ಅಂದರೆ ದೇವರ ಸಾನ್ನಿಧ್ಯದಲ್ಲಿ ನಾವು ಇದ್ದಾಗ. ಏಕೆಂದರೆ ಏನೋ ಗೊತ್ತೋ ಗೊತ್ತಿಲ್ಲದೆ ಏನೇನೋ ಪಾಪಗಳಾಗೋಗಿರುತ್ತೆ, ಏನೇನೋ ತಪ್ಪುಗಳಾಗೋಗಿರುತ್ತೆ. ಎಲ್ಲವನ್ನು ಅದೇನೋ ಅಂತಾರಲ್ಲ, ಎಲ್ಲವನ್ನು ಹೊಟ್ಗಾಕೊಂಬಿಡಪ್ಪ ಅಂತ ಇನ್ನು ಯಾರಿಗೆ ಹೇಳೋಣ, ನಾವು ಭಗವಂತಂಗೆ ಹೇಳಬೇಕು. ಆ್ಯಂಡ್ ನಮ್ಮವರು ಅಂತ ಯಾರನ್ನ ಇದ್ದರೆ ಗಾಡ್ ಈಸ್ ಓನ್ಲಿ ಮೈ ಗಾಡ್ ಫಾದರ್, ಇನ್ಯಾವ ಗಾಡ್ ಫಾದರು ಇಲ್ಲ ನನ್ನ ಪಾಲ್ಗೆ. ಸೊ ದೇವರಿಗೆ ಡೈರೆಕ್ಟಾಗಿ ಬೇಡಿಕೆಗಳು ಹಾಕ್ತಾ ಇರ್ತೀನಿ, ಭಗವಂತ ಸಾಧ್ಯ ಆದಷ್ಟು ಈಡೇರಿಸ್ತಾ ಇರ್ತಾನೆ. ಸೊ ಒಟ್ಟಿನಲ್ಲಿ ಎಲ್ಲ ದರ್ಶನಗಳು ನಮಗಂತೂ ಆಯಿತು, ನಿಮಗೂ ಅದ್ರ ಜೊತೆ ಆಯಿತು ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋಗೋಸ್ಕರ ಕಾಯ್ತಾ ಇರಿ ಅಂತ ಹೇಳ್ತಾ ಈ ವ್ಲಾಗ್ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.